ವಿಧಾನಸಭೆಯಲ್ಲಿ 24 ಕೊಲೆ ಕೇಸ್ ಆರೋಪ ಮುಖ್ಯಮಂತ್ರಿಗಳ ವಿರುದ್ಧ ಕೇಳಿ ಬಂದಿದೆ. ತಿಮರೋಡಿ ಮಾಡಿರ್ತಕ್ಕಂತಹ ಹೇಳಿಕೆ, ಈ ಹೇಳಿಕೆ ವಿರುದ್ಧ ಹಕ್ಕುಚ್ಯುತಿ ಮಂಡನೆಗೆ ಆಗ್ರಹ ವ್ಯಕ್ತವಾಗಿದೆ. ಮುಖ್ಯಮಂತ್ರಿಗಳನ್ನ ಕೊಲೆಗಾರ ಅಂತ ಕರೆದಿದ್ದಾರೆ. ಮುಖ್ಯಮಂತ್ರಿಗಳನ್ನ ಹೀಗೆ ಕರಿಬಹುದಾ? ಈ ಬಗ್ಗೆ ಸರ್ಕಾರದಿಂದ ಸ್ಪಷ್ಟನೆ ಬೇಕು ಅಂತ ಆರ್ ಅಶೋಕ್, ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಪಡಿಸಿದ್ದಾರೆ. ಆರ್ ಅಶೋಕ್ ಮಾತಿಗೆ ಬಿಜೆಪಿ ಶಾಸಕರು ಧ್ವನಿಗೂಡಿಸಿದ್ದಾರೆ. ನಾವೆಲ್ಲ ಸದನದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈಗ ಧರ್ಮಸ್ಥಳ ವಿಚಾರ ಈಗಾಗಲೇ ಬಹಳ ಚರ್ಚೆ ಆಗಿ, ಧರ್ಮಸ್ಥಳದಲ್ಲಿ ಕೊಲೆಗಳಾಗಿದೆ, 106 ಕೊಲೆಗಳಾಗಿದೆ ಅಂತ ಹೇಳಿದಂತ ವ್ಯಕ್ತಿ ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಂದೆ ಬಂದು ಉತ್ತರ ಕೊಡಬೇಕು. ಅದನ್ನೇ ಕೇಳ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ತರ ಸದನ ನಡೆಯುವಾಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ 28 ಕೊಲೆ ಆಗಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಏನ್ ಗೂಂಡಾ ರಾಜ್ಯ ನಡೀತಾ ಇದೆ ಇದು? ಹಾಗಾದ್ರೆ ಯಾರು ಬೇಕಾದ್ರೂ ಏನ್ ಹೇಳ್ಬೋದ? ಈಗ ಯಾವ ವ್ಯಕ್ತಿ SIT ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿದ್ರು, ಅದೇ ಟೀಮ್ ಪ್ರೆಸ್ ಮೀಟ್ ಮಾಡಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಇವತ್ತು ಅಲ್ಲ ಹೇಳ್ಬಿಡ್ತೀನಿ, ಮುಖ್ಯಮಂತ್ರಿ ಮೇಲೆ ಆಪಾದನೆ. ಹಂಗಾರೆ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕಾ? ನಾವ್ ಯಾರು ನಾವು ಕೊಲೆಗಡಕರು ಅಂತ ಹೇಳ್ಬೇಕಾ ಮುಖ್ಯಮಂತ್ರಿನ? ಸಾಧ್ಯ? ಹೇಳಿ ನೀವೇ, ಇಲ್ಲೆಲ್ಲರೂ ಇದ್ದಾರೆ. ಏನಾಗಾರಿ ಏನು ಈಗ ನಾನು ಹೇಳೋವಂಥದ್ದು, ಸದನ ನಡೆಯುವಾಗ ಈ ತರ ಅವನ ಮೇಲೆ SIT ರಚನೆ ಮಾಡ್ತೀರಾ? ಈಗ ಅವನಿಗೊಂದು ಮುಸ್ಕ ಹಾಕ್ತೀರಾ? ಇನ್ನು 15 ದಿನ ಅದೇ ಸೀರಿಯಲ್ ನಡೀತತ? ಅವ್ನು ಹೇಳಿದ ಕಡೆ ಎಲ್ಲ ಗುಂಡಿ ತೆಗಿತೀರಾ ನೀವು? ಏನ್ ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡಿದ್ರು ಏನು ಈ ಸರ್ಕಾರಕ್ಕೆ ಕಿವಿನೂ ಕೇಳಿಸಲ್ಲ, ಕಿವಿನೂ ಇಲ್ಲ, ಏನೂ ಇಲ್ಲ. ಈಗ ಹೇಳ್ಬೇಕಲ್ಲ, ಗೃಹ ಸಚಿವರು ರೈಟಿಂಗ್ ಅಲ್ಲಿ ಕೊಡಿ, ಡಾಕ್ಯುಮೆಂಟ್ ಕೊಡಿ ಅಂತ ಹೇಳ್ತಾರೆ. ಆಗ್ಲೇ ರಿಪ್ಲೈ ಮಾಡಿದ್ದಾರೆ. ಇದ್ರ ಬಗ್ಗೆ ನಾನಲ್ಲ, ಡಿ ಕೆ ಶಿವಕುಮಾರ್ ಅವರು ರಿಪ್ಲೈ ಮಾಡಿದ್ದಾರೆ. ಇವನಿಂದ ಯಾವನಿದ್ದಾನೆ ಅಷಡ್ಯಂತ್ರ ಅಂತ ಕೇಳಿದ್ದಾರೆ. ಆ ಸ್ಟೇಟ್ಮೆಂಟ್ಗೆ ಮುಖ್ಯಮಂತ್ರಿಗಳು ಹೌದು ಅಂತ ಒಪ್ಕೋತೀರಾ ಅಥವಾ ಯಾರು ಆರೋಪ ಮಾಡಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋತೀರಾ? ಮೌನವಾಗಿದ್ರೆ ಹೌದು ಕೊಲೆ ಮಾಡಿದೀವಿ ಅಂತ, ಕೊಲೆ ಮಾಡಿಲ್ಲ ಅಂತಂದ್ರೆ ಆ ವ್ಯಕ್ತಿ ಮೇಲೆ ಆಕ್ಷನ್ ತಗೊಳ್ಬೇಕು. ಅಲ್ಲ, ಕೊಡ್ತೀವಿ ತಮ್ಮ ಮೂಲಕ ಮೌನವಾಗಿ. ವಿಧಾನಸಭೆಯಲ್ಲಿ 24 ಕೊಲೆ ಕೇಸ್ ಆರೋಪ ಮುಖ್ಯಮಂತ್ರಿಗಳ ವಿರುದ್ಧ ಕೇಳಿ ಬಂದಿದೆ. ತಿಮರೋಡಿ ಮಾಡಿರ್ತಕ್ಕಂತಹ ಹೇಳಿಕೆ, ಈ ಹೇಳಿಕೆ ವಿರುದ್ಧ ಹಕ್ಕುಚ್ಯುತಿ ಮಂಡನೆಗೆ ಆಗ್ರಹ ವ್ಯಕ್ತವಾಗಿದೆ. ಮುಖ್ಯಮಂತ್ರಿಗಳನ್ನ ಕೊಲೆಗಾರ ಅಂತ ಕರೆದಿದ್ದಾರೆ. ಮುಖ್ಯಮಂತ್ರಿಗಳನ್ನ ಹೀಗೆ ಕರಿಬಹುದಾ? ಈ ಬಗ್ಗೆ ಸರ್ಕಾರದಿಂದ ಸ್ಪಷ್ಟನೆ ಬೇಕು ಅಂತ ಆರ್ ಅಶೋಕ್, ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಪಡಿಸಿದ್ದಾರೆ. ಆರ್ ಅಶೋಕ್ ಮಾತಿಗೆ ಬಿಜೆಪಿ ಶಾಸಕರು ಧ್ವನಿಗೂಡಿಸಿದ್ದಾರೆ. ನಾವೆಲ್ಲ ಸದನದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈಗ ಧರ್ಮಸ್ಥಳ ವಿಚಾರ ಈಗಾಗಲೇ ಬಹಳ ಚರ್ಚೆ ಆಗಿ, ಧರ್ಮಸ್ಥಳದಲ್ಲಿ ಕೊಲೆಗಳಾಗಿದೆ, 106 ಕೊಲೆಗಳಾಗಿದೆ ಅಂತ ಹೇಳಿದಂತ ವ್ಯಕ್ತಿ ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಂದೆ ಬಂದು ಉತ್ತರ ಕೊಡಬೇಕು. ಅದನ್ನೇ ಕೇಳ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ತರ ಸದನ ನಡೆಯುವಾಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ 28 ಕೊಲೆ ಆಗಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಏನ್ ಗೂಂಡಾ ರಾಜ್ಯ ನಡೀತಾ ಇದೆ ಇದು? ಹಾಗಾದ್ರೆ ಯಾರು ಬೇಕಾದ್ರೂ ಏನ್ ಹೇಳ್ಬೋದ? ಈಗ ಯಾವ ವ್ಯಕ್ತಿ SIT ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿದ್ರು, ಅದೇ ಟೀಮ್ ಪ್ರೆಸ್ ಮೀಟ್ ಮಾಡಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಇವತ್ತು ಅಲ್ಲ ಹೇಳ್ಬಿಡ್ತೀನಿ, ಮುಖ್ಯಮಂತ್ರಿ ಮೇಲೆ ಆಪಾದನೆ. ಹಂಗಾರೆ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕಾ? ನಾವ್ ಯಾರು ನಾವು ಕೊಲೆಗಡಕರು ಅಂತ ಹೇಳ್ಬೇಕಾ ಮುಖ್ಯಮಂತ್ರಿನ? ಸಾಧ್ಯ? ಹೇಳಿ ನೀವೇ, ಇಲ್ಲೆಲ್ಲರೂ ಇದ್ದಾರೆ. ಏನಾಗಾರಿ ಏನು ಈಗ ನಾನು ಹೇಳೋವಂಥದ್ದು, ಸದನ ನಡೆಯುವಾಗ ಈ ತರ ಅವನ ಮೇಲೆ SIT ರಚನೆ ಮಾಡ್ತೀರಾ? ಈಗ ಅವನಿಗೊಂದು ಮುಸ್ಕ ಹಾಕ್ತೀರಾ? ಇನ್ನು 15 ದಿನ ಅದೇ ಸೀರಿಯಲ್ ನಡೀತತ? ಅವ್ನು ಹೇಳಿದ ಕಡೆ ಎಲ್ಲ ಗುಂಡಿ ತೆಗಿತೀರಾ ನೀವು? ಏನ್ ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡಿದ್ರು ಏನು ಈ ಸರ್ಕಾರಕ್ಕೆ ಕಿವಿನೂ ಕೇಳಿಸಲ್ಲ,
ಕಿವಿನೂ ಇಲ್ಲ, ಏನೂ ಇಲ್ಲ. ಈಗ ತಪ್ಪು ಮಾಡಿದ್ದೀರಿ, ಹೇಳ್ಬೇಕಲ್ಲ ಗೃಹ ಸಚಿವರು ಹೇಳಿದ್ದಾರೆ, ರೈಟಿಂಗ್ ಅಲ್ಲಿ ಕೊಡಿ, ಡಾಕ್ಯುಮೆಂಟ್ ಕೊಡಿ ಅಂತ ಹೇಳಿದ್ರೆ ಆಗ್ಲೇ ರಿಪ್ಲೈ ಮಾಡಿದ್ದಾರೆ. ಇದ್ರ ಬಗ್ಗೆ ನಾನಲ್ಲ, ಡಿ ಕೆ ಶಿವಕುಮಾರ್ ಅವರು ರಿಪ್ಲೈ ಮಾಡಿದ್ದಾರೆ. ಇವನಿಂದ ಯಾವನಿದ್ದಾನೆ ಅಶಕ್ತಂತ್ರ ಅಂತ ಕೇಳಿದ್ದಾರೆ. ಆ ಸ್ಟೇಟ್ಮೆಂಟ್ಗೆ ಮುಖ್ಯಮಂತ್ರಿಗಳು ಹೌದು ಅಂತ ಒಪ್ಕೋತೀರಾ ಅಥವಾ ಯಾರು ಆರೋಪ ಮಾಡಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋತೀರಾ? ಮೌನವಾಗಿದ್ರೆ ಹೌದು ಕೊಲೆ ಮಾಡಿದೀವಿ ಅಂತ, ಕೊಲೆ ಮಾಡಿಲ್ಲ ಅಂತಂದ್ರೆ ಆ ವ್ಯಕ್ತಿ ಮೇಲೆ ಆಕ್ಷನ್ ತಗೊಳ್ಬೇಕು. ಅಲ್ಲ, ಕೊಡ್ತೀವಿ ತಮ್ಮ ಮೂಲಕ ಮೌನವಾಗಿ ವಿಧಾನಸಭೆಯಲ್ಲಿ 24 ಕೊಲೆ ಕೇಸ್ ಆರೋಪ ಮುಖ್ಯಮಂತ್ರಿಗಳ ವಿರುದ್ಧ ಕೇಳಿ ಬಂದಿದೆ. ತಿಮರೋಡಿ ಮಾಡಿರ್ತಕ್ಕಂತಹ ಹೇಳಿಕೆ, ಈ ಹೇಳಿಕೆ ವಿರುದ್ಧ ಹಕ್ಕುಚ್ಯುತಿ ಮಂಡನೆಗೆ ಆಗ್ರಹ ವ್ಯಕ್ತವಾಗಿದೆ. ಮುಖ್ಯಮಂತ್ರಿಗಳನ್ನ ಕೊಲೆಗಾರ ಅಂತ ಕರೆದಿದ್ದಾರೆ. ಮುಖ್ಯಮಂತ್ರಿಗಳನ್ನ ಹೀಗೆ ಕರಿಬಹುದಾ? ಈ ಬಗ್ಗೆ ಸರ್ಕಾರದಿಂದ ಸ್ಪಷ್ಟನೆ ಬೇಕು ಅಂತ ಆರ್ ಅಶೋಕ್, ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಪಡಿಸಿದ್ದಾರೆ. ಆರ್ ಅಶೋಕ್ ಮಾತಿಗೆ ಬಿಜೆಪಿ ಶಾಸಕರುಗಳು ಧ್ವನಿಗೂಡಿಸಿದ್ದಾರೆ. ನಾವೆಲ್ಲ ಸದನದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈಗ ಧರ್ಮಸ್ಥಳ ವಿಚಾರ ಈಗಾಗಲೇ ಬಹಳ ಚರ್ಚೆ ಆಗಿ, ಧರ್ಮಸ್ಥಳದಲ್ಲಿ ಕೊಲೆಗಳಾಗಿದೆ, 100 ಕೊಲೆಗಳಾಗಿದೆ ಅಂತ ಹೇಳಿದಂತ ವ್ಯಕ್ತಿ ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಂದೆ ಬಂದು ಉತ್ತರ ಕೊಡಬೇಕು. ಅದನ್ನೇ ಕೇಳ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ತರ ಸದನ ನಡೆಯುವಾಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ 28 ಕೊಲೆ ಆಗಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಏನ್ ಗೂಂಡಾ ರಾಜ್ಯ ನಡೀತಾ ಇದೆ ಇದು? ಹಾಗಾದ್ರೆ ಯಾರು ಬೇಕಾದ್ರೂ ಏನ್ ಹೇಳ್ಬೋದ? ಈಗ ಯಾವ ವ್ಯಕ್ತಿ SIT ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿದ್ರು, ಅದೇ ಟೀಮ್ ಪ್ರೆಸ್ ಮೀಟ್ ಮಾಡಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಇವತ್ತು ಅಲ್ಲ ಹೇಳ್ಬಿಡ್ತೀನಿ, ಮುಖ್ಯಮಂತ್ರಿ ಮೇಲೆ ಆಪಾದನೆ. ಹಂಗಾರೆ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕಾ? ನಾವ್ಯಾರು ನಾವು ಕೊಲೆಗಡಕರು ಅಂತ ಹೇಳ್ಬೇಕಾ ಮುಖ್ಯಮಂತ್ರಿನ? ಸಾಧ್ಯ? ಹೇಳಿ ನೀವೇ, ಇಲ್ಲೆಲ್ಲರೂ ಇದ್ದಾರೆ. ಏನಾಗಾರಿ ಏನು ಈಗ ನಾನು ಹೇಳೋವಂಥದ್ದು, ಸದನ ನಡೆಯುವಾಗ ಈ ತರ ಅವನ ಮೇಲೂ SIT ರಚನೆ ಮಾಡ್ತೀರಾ? ಈಗ ಅವನಿಗೊಂದು ಮುಸ್ಕ್ ಹಾಕ್ತೀರಾ? ಇನ್ನು 15 ದಿನ ಅದೇ ಸೀರಿಯಲ್ ನಡೀತದ? ಅವ್ನು ಹೇಳಿದ ಕಡೆ ಎಲ್ಲ ಗುಂಡಿ ತೆಗಿತೀರಾ ನೀವು? ಏನ್ ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡಿದ್ರು ಏನು ಈ ಸರ್ಕಾರಕ್ಕೆ ಕಿವಿನೂ ಕೇಳಿಸಲ್ಲ, ಕಿವಿನೂ ಇಲ್ಲ, ಏನೂ ಇಲ್ಲ. ಈಗ ತಪ್ಪು ಮಾಡಿದ್ದೀರಿ, ಹೇಳ್ಬೇಕಲ್ಲ ಗೃಹ ಸಚಿವರು ಹೇಳಿದ್ದಾರೆ, ರೈಟಿಂಗ್ ಅಲ್ಲಿ ಕೊಡಿ, ಡಾಕ್ಯುಮೆಂಟ್ ಕೊಡಿ ಅಂತ ಹೇಳಿದ್ರೆ ಆಗ್ಲೇ ರಿಪ್ಲೈ ಮಾಡಿದ್ದಾರೆ. ಇದ್ರ ಬಗ್ಗೆ ನಾನಲ್ಲ, ಡಿ ಕೆ ಶಿವಕುಮಾರ್ ಅವರು ರಿಪ್ಲೈ ಮಾಡಿದ್ದಾರೆ. ಇವನಿಂದ ಯಾವನಿದ್ದಾನೆ ಅಶಕ್ತಂತ್ರ ಅಂತ ಕೇಳಿದ್ದಾರೆ. ಆ ಸ್ಟೇಟ್ಮೆಂಟ್ಗೆ ಮುಖ್ಯಮಂತ್ರಿಗಳು ಹೌದು ಅಂತ ಒಪ್ಕೋತೀರಾ ಅಥವಾ ಯಾರು ಆರೋಪ ಮಾಡಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋತೀರಾ? ಮೌನವಾಗಿದ್ರೆ ಹೌದು ಕೊಲೆ ಮಾಡಿದೀವಿ ಅಂತ, ಕೊಲೆ ಮಾಡಿಲ್ಲ ಅಂತಂದ್ರೆ ಆ ವ್ಯಕ್ತಿ ಮೇಲೆ ಆಕ್ಷನ್ ತಗೊಳ್ಬೇಕು. ಅಲ್ಲ, ಕೊಡ್ತೀವಿ ತಮ್ಮ ಮೂಲಕ ಮೌನವಾಗಿ ವಿಧಾನಸಭೆಯಲ್ಲಿ 24 ಕೊಲೆ ಕೇಸ್ ಆರೋಪ ಮುಖ್ಯಮಂತ್ರಿಗಳ ವಿರುದ್ಧ ಕೇಳಿ ಬಂದಿದೆ. ತಿಮರೋಡಿ ಮಾಡಿರ್ತಕ್ಕಂತಹ ಹೇಳಿಕೆ, ಈ ಹೇಳಿಕೆ ವಿರುದ್ಧ ಹಕ್ಕುಚ್ಯುತಿ ಮಂಡನೆಗೆ ಆಗ್ರಹ ವ್ಯಕ್ತವಾಗಿದೆ. ಮುಖ್ಯಮಂತ್ರಿಗಳನ್ನ ಕೊಲೆಗಾರ ಅಂತ ಕರೆದಿದ್ದಾರೆ. ಮುಖ್ಯಮಂತ್ರಿಗಳನ್ನ ಹೀಗೆ ಕರಿಬಹುದಾ? ಈ ಬಗ್ಗೆ ಸರ್ಕಾರದಿಂದ ಸ್ಪಷ್ಟನೆ ಬೇಕು ಅಂತ ಆರ್ ಅಶೋಕ್, ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಪಡಿಸಿದ್ದಾರೆ. ಆರ್ ಅಶೋಕ್ ಮಾತಿಗೆ ಬಿಜೆಪಿ ಶಾಸಕರುಗಳು ಧ್ವನಿಗೂಡಿಸಿದ್ದಾರೆ. ನಾವೆಲ್ಲ ಸದನದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈಗ ಧರ್ಮಸ್ಥಳ ವಿಚಾರ ಈಗಾಗಲೇ ಬಹಳ ಚರ್ಚೆ ಆಗಿ, ಧರ್ಮಸ್ಥಳದಲ್ಲಿ ಕೊಲೆಗಳಾಗಿದೆ, 100 ಕೊಲೆಗಳಾಗಿದೆ ಅಂತ ಹೇಳಿದಂತ ವ್ಯಕ್ತಿ ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಂದೆ ಬಂದು ಉತ್ತರ ಕೊಡಬೇಕು. ಅದನ್ನೇ ಕೇಳ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ತರ ಸದನ ನಡೆಯುವಾಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ 28 ಕೊಲೆ ಆಗಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಏನ್ ಗೂಂಡಾ ರಾಜ್ಯ ನಡೀತಾ ಇದೆ ಇದು? ಹಾಗಾದ್ರೆ ಯಾರು ಬೇಕಾದ್ರೂ ಏನ್ ಹೇಳ್ಬೋದ? ಈಗ ಯಾವ ವ್ಯಕ್ತಿ SIT ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿದ್ರು, ಅದೇ ಟೀಮ್ ಪ್ರೆಸ್ ಮೀಟ್ ಮಾಡಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಇವತ್ತು ಅಲ್ಲ ಹೇಳ್ಬಿಡ್ತೀನಿ, ಮುಖ್ಯಮಂತ್ರಿ ಮೇಲೆ ಆಪಾದನೆ. ಹಂಗಾರೆ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕಾ? ನಾವ್ಯಾರು ನಾವು ಕೊಲೆಗಡಕರು ಅಂತ ಹೇಳ್ಬೇಕಾ ಮುಖ್ಯಮಂತ್ರಿನ? ಸಾಧ್ಯ? ಹೇಳಿ ನೀವೇ, ಇಲ್ಲೆಲ್ಲರೂ ಇದ್ದಾರೆ. ಏನಾಗಾರಿ ಏನು ಈಗ ನಾನು ಹೇಳೋವಂಥದ್ದು, ಸದನ ನಡೆಯುವಾಗ
ಈ ತರ ಅವನ ಮೇಲೆ SIT ರಚನೆ ಮಾಡ್ತೀರಾ? ಈಗ ಅವನಿಗೊಂದು ಮುಸ್ಕ್ ಹಾಕ್ತೀರಾ? ಇನ್ನು 15 ದಿನ ಅದೇ ಸೀರಿಯಲ್ ನಡೀತತ? ಅವ್ನು ಹೇಳಿದ ಕಡೆ ಎಲ್ಲ ಗುಂಡಿ ತೆಗಿತೀರಾ ನೀವು? ಏನ್ ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡಿದ್ರು ಏನು ಈ ಸರ್ಕಾರಕ್ಕೆ ಕಿವಿನೂ ಕೇಳಿಸಲ್ಲ, ಕಿವಿನೂ ಇಲ್ಲ, ಏನೂ ಇಲ್ಲ. ಈಗ ಮಾಡಿದಿರಿ, ಹೇಳ್ಬೇಕಲ್ಲ ಗೃಹ ಸಚಿವರು ಹೇಳಿದ್ದಾರೆ, ರೈಟಿಂಗ್ ಅಲ್ಲಿ ಕೊಡಿ, ಡಾಕ್ಯುಮೆಂಟ್ ಕೊಡಿ ಅಂತ ಹೇಳ್ತಾರೆ. ಆಗ್ಲೇ ರಿಪ್ಲೈ ಮಾಡಿದ್ದಾರೆ ಇದ್ರ ಬಗ್ಗೆ. ನಾನಲ್ಲ, ಉತ್ತರ DK ಶಿವಕುಮಾರ್ ಅವರು ಆಚೆ ರಿಪ್ಲೈ ಮಾಡಿದ್ದಾರೆ. ಇವನಿಂದ ಯಾವನಿದ್ದಾನೆ ಅಷಡ್ಯಂತ್ರ ಅಂತ ಕೇಳಿದ್ದಾರೆ. ಆ ಸ್ಟೇಟ್ಮೆಂಟ್ಗೆ ಮುಖ್ಯಮಂತ್ರಿಗಳು ಹೌದು ಅಂತ ಒಪ್ಕೋತೀರಾ ಅಥವಾ ಯಾರು ಆರೋಪ ಮಾಡಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋತೀರಾ? ಮೌನವಾಗಿದ್ರೆ ಹೌದು ಕೊಲೆ ಮಾಡಿದೀವಿ ಅಂತ, ಕೊಲೆ ಮಾಡಿಲ್ಲ ಅಂತಂದ್ರೆ ಆ ವ್ಯಕ್ತಿ ಮೇಲೆ ಆಕ್ಷನ್ ತಗೊಳ್ಬೇಕು. ಅಲ್ಲ, ಮೌನವಾಗಿಲ್ಲ, ಕೊಡ್ತೀವಿ. ತಮ್ಮ ಮೂಲಕ ಮೌನವಾಗಿ